ಕೇಂದ್ರ ಸರ್ಕಾರಿ ನೌಕರರಿಗೆ ಮೋದಿ ಸರ್ಕಾರ ಯುಗಾದಿಗೆ ಗುಡ್ ನ್ಯೂಸ್ ನೀಡಿದೆ. ತುಟ್ಟಿಭತ್ಯೆಯಲ್ಲಿ 2% ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದ್ದು, ಈ ಪರಿಷ್ಕರಣೆಯೊಂದಿಗೆ ತುಟ್ಟಿಭತ್ಯೆ 53ರಿಂದ 55ಕ್ಕೆ ಏರಿಕೆಯಾಗಲಿದೆ. ಇದು ನೇರವಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ವೇತನಕ್ಕೆ ಬೂಸ್ಟ್ ಕೂಡ ನೀಡಿದಂತಾಗಿದೆ. ಕಳೆದ ಜುಲೈನಲ್ಲಿ ಡಿಎ ಹೆಚ್ಚಳ ಮಾಡಲಾಗಿತ್ತು. ಆಗ ಇದನ್ನ 50ರಿಂದ 53ಕ್ಕೆ ಹೆಚ್ಚಿಸಲಾಗಿತ್ತು. ಇದೀಗ ಮತ್ತೆ ಡಿಎ ಹೆಚ್ಚಳವಾಗಿದ್ದು ಸರ್ಕಾರಿ ನೌಕರರಿಗೆ ಬಂಪರ್ ಲಾಟರಿ ಸಿಕ್ಕಂತಾಗಿದೆ. ಡಿಎ ಅಥವಾ ತುಟ್ಟಿ ಭತ್ಯೆ ಅಂದ್ರೆ ಏನು? ಹಣದುಬ್ಬರ ಪರಿಣಾಮವನ್ನು ಸರಿದೂಗಿಸಲು ಸರ್ಕಾರಿ ನೌಕರರಿಗೆ ನೀಡಲಾದಂತಹ ಜೀವನ ವೆಚ್ಚ ಈ ತುಟ್ಟಿ ಭತ್ಯೆಯಾಗಿದೆ. ಪ್ರತಿ 10 ವರ್ಷಗಳಿಗೊಮ್ಮೆ ವೇತನ ಆಯೋಗವು ಮೂಲ ವೇತನಗಳನ್ನು ಪರಿಷ್ಕರಣೆ ಮಾಡುತ್ತೆ. ಇದೇ ಸಂದರ್ಭದಲ್ಲಿ ತುಟ್ಟಿ ಭತ್ಯೆ ಹಣದುಬ್ಬರವನ್ನು ನಿರ್ವಹಿಸಲು ಸರ್ಕಾರಿ ನೌಕರರಿಗೆ ಸಹಾಯ ಮಾಡುತ್ತದೆ. ಇನ್ನು ವರ್ಷಕ್ಕೆ 2 ಬಾರಿ ತುಟ್ಟಿ ಭತ್ಯೆಯನ್ನ ಏರಿಕೆ ಮಾಡಲಾಗುತ್ತದೆ. ಇದರ ಜೊತೆಗೆ ಕೇಂದ್ರ ನೌಕರರಿಗೆ 3% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಅನುಮೋದನೆ ಕೂಡ ನೀಡಲಾಗಿದೆ. ಹಾಗಾದ್ರೆ ತುಟ್ಟಿ ಭತ್ಯೆ ಹೆಚ್ಚಳ ಹೇಗೆ ಮಾಡಲಾಗುತ್ತೆ ಅಂತ ನಾವು ನೋಡಿದಾಗ, ಹಣದುಬ್ಬರವನ್ನ ನೋಡಿಕೊಂಡು ತುಟ್ಟಿ ಭತ್ಯೆ ಹೆಚ್ಚಳವನ್ನ ನಿಗದಿ ಮಾಡಲಾಗುತ್ತೆ. ಡಿಎ ದರವನ್ನ ಜನವರಿ ಮತ್ತು ಡಿಸೆಂಬರ್ ತಿಂಗಳ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಹಾಗೂ ಕೈಗಾರಿಕಾ ಕಾರ್ಮಿಕರ ಕೆಲಸದ ಆಧಾರದ ಮೇಲೆ ನಿಗದಿ ಮಾಡಿ ಲೆಕ್ಕಾಚಾರವನ್ನ ಹಾಕಲಾಗುತ್ತೆ. ಇನ್ನು ಸೂಚ್ಯಂಕ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿಎ ಲೆಕ್ಕಾಚಾರ ಮಾಡಲು ಒಂದು ಮಾನದಂಡವಾಗಿ ತೆಗೆದುಕೊಳ್ಳಲಾದಂತಹ ಒಂದು ಸೂಚ್ಯಂಕವಾಗಿದೆ. ಹಣಕಾಸು ಸಚಿವಾಲಯದ ಕಾರ್ಮಿಕ ಬ್ಯೂರೋ ನಿಯಂತ್ರಿಸುವಂತಹ ಈ ಸೂಚ್ಯಂಕವು ಕೇಂದ್ರ ಮತ್ತು ರಾಜ್ಯಗಳಿಗೆ ಮಾಸಿಕ ಡಿಎ ಬಗ್ಗೆ ವರದಿ ಕೂಡ ನೀಡುತ್ತದೆ. ಹಾಗಾದ್ರೆ ಇದರಿಂದ ಯಾರಿಗೆಲ್ಲ ಲಾಭ ಅಂತ ನಾವು ನೋಡಿದಾಗ, ಡಿಎ ಹೆಚ್ಚಳ ನಿರ್ಧಾರದಿಂದ ಕೇಂದ್ರ ಸರ್ಕಾರಿ ನೌಕರರು, ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಲಾಭವನ್ನ ಪಡೆದುಕೊಳ್ಳಲಿದ್ದಾರೆ. ಈ ಹಿಂದೆ ಹೋಳಿ ಹಬ್ಬದ ಮುಂಚೆ ಕೇಂದ್ರ ಸರ್ಕಾರವು ತುಟ್ಟಿ ಭತ್ಯೆ ಅಂದ್ರೆ ಡಿಎ ಮತ್ತು ತುಟ್ಟಿ ಪರಿಹಾರ ಅಂದ್ರೆ ಡಿಆರ್ ಹೆಚ್ಚಳ ಮಾಡತಕ್ಕಂತಹ ಸಾಧ್ಯತೆ ಇದೆ ಅಂತ ವರದಿಯಾಗಿತ್ತು. ಹಲವು ಮಾಧ್ಯಮ ವರದಿಗಳ ಪ್ರಕಾರ 2% ಹೆಚ್ಚಳದ ನಿರೀಕ್ಷೆ ಕೂಡ ಇತ್ತು. ಹಾಗಾಗಿ ಈ ಹೆಚ್ಚಳವು ಹಣದುಬ್ಬರದ ಒತ್ತಡವನ್ನ ಎದುರಿಸಲು ಸಹಾಯ ಮಾಡುವ ಜೊತೆಗೆ ಅವರ ಮಾಸಿಕ ಆದಾಯವನ್ನ ಹೆಚ್ಚಿಸಿ ಆರ್ಥಿಕ ಸ್ಥಿರತೆ ಮತ್ತು ಪರಿಹಾರವನ್ನ ಒದಗಿಸುತ್ತದೆ ಅಂತ ಹೇಳಲಾಗ್ತಾ ಇದೆ.